ಆದಾಗ ನಾವೀಗ ಒಂದು ಹಂತಕ್ಕೆ ಇವತ್ತು ಇದೇ ರೀತಿ ಬೆಳೆದು ಬಿದ್ದು ಬಹುಶಃ ಕೆಲವರಿಗೆ ರೋಗ ಎಲ್ಲ ಉಂಟು, ಏನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಚಿಕಿತ್ಸೆ ಕೊಡ್ತಾ ಇರ್ಬೋದು. ಸಣ್ಣ ಮಕ್ಕಳಾದರೂ ಕೂಡ ಇವತ್ತು ಆರೋಗ್ಯವಂತ ಸಮಾಜ ಇನ್ನು 10 ವರ್ಷ ಆದ ನಂತರ ಬರಬೇಕಲ್ಲ. ಆರೋಗ್ಯವಂತ ಸಮಾಜ 10 ವರ್ಷ ಆಗಿ ಬರಬೇಕಾದ್ರೆ ಇದಕ್ಕೆ ಇಂಡಸ್ಟ್ರಿಗಳು ಯಾರು ಕೂಡ ಸಪೋರ್ಟ್ ಮಾಡಲಿಕ್ಕೆ ಹೋಗುವುದಿಲ್ಲ. ಯಾಕಂತ ಹೇಳಿದರೆ ಇವರಿಗೆ ಯಾರು ಅನಾರೋಗ್ಯ ಆದರೆ ಮಾತ್ರ ವ್ಯಾಪಾರ, ಇಲ್ಲದ ವ್ಯಾಪಾರ ಆಗೋದಿಲ್ಲ ಇದರಲ್ಲಿ. ಆಗ ನಾವಿದರಲ್ಲಿ ಜಾಸ್ತಿ ಹೆಚ್ಚಿನ ಆಸಕ್ತಿ ಇವತ್ತು ನಾವು ವಹಿಸಿಕೊಂಡು ನಾವು ಒಂದು ಹಂತದ, ಯಾಕೆ ಬೇರೆ ಹಲವಾರು ನಾವು ತೀರ್ಮಾನ ತಗೊಂಡಿದ್ದೇವೆ. ಇದರಲ್ಲಿ ಒಂದು ತೀರ್ಮಾನ ಇವತ್ತು ನಾವೇನು ತಗೊಂಡಿದ್ದೇವೆ ಅಂತ ಹೇಳಿದರೆ, ಮೊನ್ನೆ ನಾನು ನಿಮಗೆಲ್ಲ ಹೇಳಿದಾಗೆ ಶಾಲೆಯಲ್ಲಿ ಮತ್ತು ಶಾಲೆಯ ಸುತ್ತಮುತ್ತ 50 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಇವತ್ತು ಜಂಕ್ ಫುಡ್, ಆರೋಗ್ಯಕ್ಕೆ ಮಾರಕವಾಗುವಂಥ ಆ ಒಂದು ಎಲ್ಲ ಫುಡ್ಗಳನ್ನು ನಿಷೇಧಿಸುವಂಥ ಆದೇಶವನ್ನು ಇವತ್ತು ಹೊರಡಿಸಿದ್ದೇವೆ. ಇದು ಬಹುಶಃ ಹೈ ಫ್ಯಾಟ್, ಹೆಚ್ಚಿನ ಫ್ಯಾಟ್ ಇರುವಂಥದ್ದು, ಹೈ ಶುಗರ್ ಮತ್ತು ಸಾಲ್ಟ್, ಹೈ ಸಾಲ್ಟ್, ಈ 3 ಯಾವುದು ಇವತ್ತು ಒಳಪಟ್ಟಿರ್ತದೆ ಅದನ್ನು ಬಹುಶಃ ನಾವು ಇವತ್ತು ನಿಷೇಧಿಸಿದ್ದೇವೆ. ಯಾಕೆ ಈ ತೀರ್ಮಾನ ನಾವು ಇವತ್ತು ಮಾಡಿದ್ದೇವೆ ಅಂತ ಹೇಳಿದರೆ, ನಮ್ಮ ಕಮಿಷನರ್ ಶ್ರೀನಿವಾಸ್ ಅವರ ಆ ನೇತೃತ್ವದಲ್ಲಿ ನಾವು ನಿರ್ದೇಶನ ನೀಡಿದಂತೆ ಬೇರೆ ಬೇರೆ ಕಡೆಗೆ ಸರ್ವೆ ಮಾಡಿತ್ತು. ಸರ್ವೆ ಮಾಡುವಾಗ ಸುಮಾರು 100ಕ್ಕಿಂತಲೂ ಅಧಿಕ ಸ್ಕೂಲ್ಗಳಲ್ಲಿ, ಶಾಲೆಯಲ್ಲಿ, ಅಲ್ಲಿ ಶಾಲೆ ಒಳಗಡೆ ಕ್ಯಾಂಟೀನಲ್ಲೇ ಜಂಕ್ ಫುಡ್ಡನ್ನು ಇವತ್ತು ಕೊಡ್ತಾ ಇದ್ದಾರೆ. ಶಾಲೆಯಲ್ಲಿ, ಹೊರಗೆ ಬಿಡಿ, ಸುತ್ತಮುತ್ತ ಆ ಕ್ಯಾಂಟೀನಲ್ಲಿ ಇನ್ನೊಂದಲ್ಲೆಲ್ಲ. ಮತ್ತು ಎಲ್ಲಿ ಜಾಸ್ತಿ ಫೀಸ್ ಇದೆ ಅಲ್ಲಿ ಜಾಸ್ತಿ ಅಂತದ್ದು ಕೊಡುವುದು. ಇದಕ್ಕೆ ಇದನ್ನು ಅವರು ಕೂಡ ಮನವರಿಕೆ ಮಾಡಿ ಕೊಟ್ಟಿದ್ದಾರೆ. ಮತ್ತು ಇದನ್ನು ಎಲ್ಲ ಶಾಲೆಗಳಿಗೆ ಮತ್ತು ಎಲ್ಲ ಕಾಲೇಜ್ ಮತ್ತು ನಮ್ಮ ಆ ಸುತ್ತಮುತ್ತಲಿನವರಿಗೆ ಈ ಒಂದು ನಿಯಮ ತರಬೇಕಂತೇಳಿ ನಾವು ಇವತ್ತೊಂದು ಆದೇಶ ನಾವು ಇವತ್ತು ಪಾಸ್ ಮಾಡಿದ್ದೇವೆ. ಶಾಲೆ ಮತ್ತು ಶಾಲೆ 10th ಸ್ಟ್ಯಾಂಡರ್ಡ್ 2nd PUC ಕ್ಯಾಂಪಸ್, ಅವರು ಡಿಗ್ರಿ ನಾವು ಅದು ಮಾಡಲಿಕ್ಕೆ ಹೋಗಲಿಲ್ಲ. ಯಾಕಂತ ಹೇಳಿದರೆ ಆ ವ್ಯಾಪ್ತಿಯಲ್ಲಿ ಇದು ನಾವು ಕರ್ನಾಟಕ ರಾಜ್ಯವನ್ನು ಒಂದು 5-10 ವರ್ಷ ಆದರೂ ಕೂಡ ಇವತ್ತು ಸುಧಾರಿಸಿಕೊಂಡು ಹೋಗುವಂಥ ಕೆಲಸ ಇವತ್ತು PUC ಇದರಲ್ಲಿ. ಅದಕ್ಕಾಗಿ ಬಹುಶಃ ಇವತ್ತು ಒಂದು ನಿರ್ದಿಷ್ಟವಾದ ಕಾನೂನು ವ್ಯಾಪ್ತಿಯಲ್ಲಿ ಸೆಂಟ್ರಲ್ ಆ್ಯಕ್ಟ್ ಒಳಪಟ್ಟು ಸೇರಿದಂತೆ ನಾವೊಂದು ಇವತ್ತು ರೂಲ್ಸನ್ನು ಇವತ್ತು ಜಾರಿ ಮಾಡಿ ಅದು ನಿಮ್ಮ ಮುಖಾಂತರ ನಾವು ಇವತ್ತು ಮೊದಲನೆಯಾಗಿ ಸಮಾಜಕ್ಕೆ ಅರ್ಪಿಸ್ತಿದ್ದೇವೆ. ನಾಳೆಯಿಂದ ನಾವೆಲ್ಲ ಕಡೆ ಅದನ್ನು ಕೂಡ ಅವರಿಗೆ ನಿರ್ದೇಶನ ಕೊಡ್ತಾ ಇವತ್ತಿದ್ದೇವೆ. ಇದನ್ನು ಬಹುಶಃ ನಾವು ಭಾಳ ಸ್ಟ್ರಿಕ್ಟಾಗಿ ನಾವಿವತ್ತು ಅನುಷ್ಠಾನ ಮಾಡಲಿಕ್ಕೆ ನಾವು ಇವತ್ತು ಯೋಜನೆ ಇವತ್ತು ಮಾಡಿದ್ದೀವಿ. ಅವ್ರು ಕಾಪಿ ಕೊಟ್ಟರು, ಎಲ್ಲರಿಗೂ ಕಾಪಿ ಕೊಡಿ. ಇವರು ಇದೆ. ನಾವು ಬಹುಶಃ ಇವತ್ತು ಯಾರಾದರೂ ಇದನ್ನು ವೈಲೇಟ್ ಮಾಡಿದರೆ ಒಂದು ನಮಗೆ ಫೈನ್ ಹಾಕುವಂಥ ಅವಕಾಶ ಕೂಡ ಇದೆ. ಆದರೆ ನಾವು ಅಷ್ಟಕ್ಕೆ ನಾವು ಸಮಾಧಾನ ಆಗುವುದಿಲ್ಲ. ಯಾಕೆ, ಲಕ್ಷಾಂತರ ರೂಪಾಯಿ ಕಲೆಕ್ಷನ್ ಮಾಡುವವರಿಗೆ ಫೈನ್ ಲೆಕ್ಕನೇ ಇಲ್ಲ ಕೊಡಲಿಕ್ಕೆ, ಹೆಚ್ಚು ಕಮ್ಮಿ ಆದರೂ ಕೂಡ ಕೊಡ್ತಾರೆ. ಇದು ನಾವು ಫೈನ್ ಹಾಕುವ ಜೊತೆಯಲ್ಲಿ ನಾವು ಎಜುಕೇಷನ್ ಡಿಪಾರ್ಟ್ಮೆಂಟ್ ಜೊತೆ ಕೂಡ ನಾವು ಚರ್ಚೆ ಮಾಡ್ತೇವೆ. ಆ ಎಲ್ಲ ರೂಲ್ಸಲ್ಲಿ ಇದನ್ನು ಸೇರಿಸಲಿಕ್ಕೆ ನಾವು ಒಂದು ಪ್ರಯತ್ನ ಮಾಡ್ತೇವೆ. ಯಾರಾದರೂ ಈ ರೀತಿ ವೈಲೇಷನ್ ಮಾಡಿದರೆ ಮುಂದಿನ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮುಖಾಂತರ ಮುಂದಿನ ವರ್ಷ ಅವರಿಗೆ ರಿನ್ಯೂವಲ್ ಮಾಡೋ ಸಂದರ್ಭದಲ್ಲಿ ಅಥವಾ ಅವರಿಗೆ ಲೈಸೆನ್ಸ್ ಕೊಡೋ ಸಂದರ್ಭದಲ್ಲಿ ಅವರು ಕೂಡ ಅದನ್ನು ಗಮನದಲ್ಲಿಟ್ಟುಕೊಂಡು ಅದಕ್ಕೆ ಕ್ರಮ ತೆಗೆದುಕೊಳ್ಳುವಂತಹ ಆ ಒಂದು ಚರ್ಚೆ ಕೂಡ ನಾವು ಮುಂದಿನ ದಿನಗಳಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಜೊತೆ ನಾವು ಇವತ್ತು ಮಾಡುವಂಥದ್ದು. ಇದು ನಾವು ಶಾಲೆ ಕಾಲೇಜಲ್ಲಿ ಯಾಕೆ ಅಂತ ಹೇಳಿದರೆ, ಇದು ಅಲ್ಲಿ ಇವತ್ತು 100ರಲ್ಲಿ 25-30% ಜನ ತಿನ್ನೋದಿದ್ದರೂ ಕೂಡ ಇದೊಂದು ಆ್ಯಕ್ಷನ್, ಒಂದು ಪ್ರಿವೆನ್ಷನ್ ನಾವು ತಗೊಳ್ಳೋ ಜೊತೆಯಲ್ಲಿ ಇದೊಂದು ಅವೇರ್ನೆಸ್ ಪ್ರೋಗ್ರಾಮ್. 1,000-2,000 ಇರುವ ಮಕ್ಕಳಲ್ಲಿ ಎಲ್ಲ ಮಕ್ಕಳಿಗೆ ಇಲ್ಲಿ ಬ್ಯಾನ್ ಆಗಿದೆ, ಜಂಕ್ ಫುಡ್ ಬ್ಯಾನ್ ಆಗಿದೆ ಅಂತ ಹೇಳಿದಾಗ ಅವರಿಗೆ ಗಮನಕ್ಕೆ ಬರ್ತದೆ ಯಾವುದು ತಿನ್ನಬೇಕು ಯಾವುದು ತಿನ್ನಬಾರ್ದು, ಏನೋ ಇದರಲ್ಲಿ ಡೇಂಜರ್ ಇದೆ, ಅದಕ್ಕಾಗಿ ಸ್ಕೂಲಲ್ಲಿ ನಿಲ್ಲಿಸಿದೆ ಅಂತ ಹೇಳಿದಾಗ ಅವರು ಹೊರಗಡೆ ಹೋಗಿ ತಿನ್ನಲಿಕ್ಕೂ ಕೂಡ 2 ಸಲ ಆಲೋಚನೆ ಮಾಡ್ತಾರೆ. ಅದೊಂದು ಜನಜಾಗೃತಿಯ ಕಾರ್ಯಕ್ರಮ, ಪರೋಕ್ಷವಾಗಿ ಅದೊಂದು ಅವೇರ್ನೆಸ್ ಪ್ರೋಗ್ರಾಮ್ ಕೂಡ. ಇದು ವ್ಯಾಪ್ತಿಯಲ್ಲಿ. ಇನ್ನು ಹೊರಗಡೆ
50 ಮೀಟರ್ ವ್ಯಾಪ್ತಿಯಲ್ಲಿ ಕೂಡ ಇದನ್ನು ನಾವು ಅವಕಾಶ ಮಾಡಿ ಕೊಡೋದಿಲ್ಲ. ಇದಕ್ಕಾಗಿ ನಾವು ಅವರಿಗೆ ಫೈನು ನಮ್ಮ ಡಿಪಾರ್ಟ್ಮೆಂಟ್ ಕೂಡ ಹಾಕ್ತೇವೆ ಮತ್ತು ನಾವು ಲೋಕಲ್ ಸ್ಥಳೀಯ ಸಂಸ್ಥೆ ಚರ್ಚೆ ಮಾಡಿಕೊಂಡು ಅಂಥವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಕೂಡ ನಾವು ಇವತ್ತು ಮುಂದೆ ಬರ್ತೇವೆ.